Hey guys, welcome back to my YouTube channel. ನೀವು ನನ್ನ ಚಾನಲ್ಗೆ ಫಸ್ಟ್ ಸ್ಟೆಪ್ ಬಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಹಸ್ಬೆಂಡ್ಸ್ ಬರ್ಡೇ ವ್ಲಾಗ್. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಕೇಕ್ ಎಲ್ಲ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಬ್ರೌನಿ ಥರ ಆಗಿತ್ತು ಆ್ಯಂಡ್ ಈ ಟೈಮ್ ಏನಾಗಿದೆ ಅಂತ ನೋಡೋಣ. ಕಮ್ ಲೆಟ್ಸ್ ಗೋ. ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ದಿಸ್ ಇಸ್ ದ ಕೇಕ್ ಆ್ಯಂಡ್ ಈ ಕೇಕು ಆಗಿದೆಯಾ ಅಂತ ನೋಡೋದು ನಿಮಗೆ ಚುಚ್ಚಿ ಅಂಟಿಲ್ಲ ಅಂತ ಅಂದರೆ ಕೇಕು ಆಗಿದೆ ಅಂತ ಅರ್ಥ. ಸೊ ಲಾಸ್ಟ್ ಟೈಮ್ ಕೇಕ್ನ ಟ್ರೈ ಮಾಡಿದಾಗ ಕೇಕು ಸ್ವಲ್ಪ ಜಾಸ್ತಿ ಕುಕ್ ಆಗಿಬಿಟ್ಟು ಕುಕ್ಕೋ ಏನೋ ಆಗಿ ಜಾಸ್ತಿ ಸೀದೋಗಿತ್ತು, ಬ್ರೌನಿ ಥರ ಆಗೋಗಿತ್ತು. ಸೊ ಇವಾಗ ನೋಡೋಣ ಹೇಗೆ ಬರುತ್ತೆ. ಕೇಕ್ ನೋಡೋಕ್ಕಂತೂ ಕೇಕ್ ಥರನೇ ಇದೆ, ಸಾಫ್ಟಾಗಿ. ಸೊ ಅರ್ಧ ಕೇಕೇ ಬಂತು, ಇನ್ನು ಅರ್ಧ ಕೇಕು ಕೇಕ್ ಮೌಲ್ಡಲ್ಲೇ ಕಚ್ಕೊಬಿಟ್ಟಿದೆ. ಬಿಕಾಸ್ ಕೆಳಗಡೆ ಸ್ವಲ್ಪ ಆಲ್ ಪರ್ಪಸ್ ಫ್ಲಾರ್ ಹಾಕಬೇಕಾಗಿತ್ತು. ಸೊ ನಾನು ಹಾಕಿಲ್ಲ. ಸೊ ದಟ್ಸ್ ಓಕೆ, ನಾವು ತಿನ್ನೋದು ಒಂದೇ ಪೀಸ್ ಅಲ್ವಾ, ಕಟ್ ಮಾಡಿ. ಸೊ ಹಾಫ್ ಕೇಕ್ ಆದರೂ ಬಂದಿದೆ. ಸೊ ಫುಲ್ ಸ್ಪಾಂಜಿ ಆಗಿದೆ. ಆ್ಯಂಡ್ ಇವಾಗ ಇದಕ್ಕೆ ಟಾಪಿಂಗ್ಸ್ ಆಗಿ ಟಾಪ್ಗೆ ನಾನು ಚಾಕ್ಲೇಟ್ ಲೇಯರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಚಾಕ್ಲೇಟ್ಗೆ ನಾನಿಲ್ಲಿ ಏನು ಯೂಸ್ ಮಾಡ್ತಾಯಿದ್ದೀನಿ, ಚಾಕ್ಲೇಟ್ಗೆ ನಾನು ಒಂದು ಫುಲ್ ಚಾಕ್ಲೇಟ್ನ ಯೂಸ್ ಮಾಡ್ತಾಯಿದ್ದೀನಿ, ಐ ಮೀನ್ ಡೈರಿ ಮಿಲ್ಕ್ ಚಾಕ್ಲೇಟ್. ಆ್ಯಂಡ್ ಚಿಕ್ಕ ವಯಸ್ಸಿಂದ ಕುಕ್ಕಿಂಗ್ ಅನ್ನೋದು ಬಂದುಬಿಟ್ಟು ನಾನು ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ ಅಂತಂದಾಗ ಮನೇಲಿ ಏನೋ ಒಂದು ಟ್ರೈ ಮಾಡೋಕ್ಕೆ ಹೋಗ್ತಾಯಿದ್ವಿ. ಬಟ್ ಯಾವುದೂ ಅಷ್ಟು ಕರೆಕ್ಟಾಗಿ ಬರ್ತಾಯಿರಲಿಲ್ಲ. ಏನೋ ಒಂದು ಟ್ರೈ ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಕ್ಯೂರಿಯಾಸಿಟಿಯಿಂದ ಮಾಡ್ತಾಯಿದ್ವಿ. ಆ್ಯಂಡ್ ಹೋಗ್ತಾ ನಮ್ಮ ಅಣ್ಣ ಅಂತೂ ಒಂಥರ ಮಾಸ್ಟರ್ ಶೆಫೇ ಆಗಿಬಿಟ್ಟ. ಅವನು ಇವಾಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಇನ್ಫ್ಯಾಕ್ಟ್ ನನಗಿಂತ ಚೆನ್ನಾಗಿ ಅವನೇ ಕುಕ್ ಮಾಡ್ತಾನೆ. ಬಟ್ ಮುಂಚೆ ಎಲ್ಲ ಹಿಂಗೆ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೆ ಅಂತಂದರೆ, ಇವಾಗ ನಾವು ಹೆಂಗೆ ಅದನ್ನ ಚಾಕ್ಲೇಟ್ನ ಮೆಲ್ಟ್ ಮಾಡೋಕ್ಕೆ ಫಸ್ಟು ಕುದಿಯೋ ನೀರಲ್ಲಿ ಇಟ್ಬಿಟ್ಟು ಮೆಲ್ಟ್ ಮಾಡಬೇಕು. ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಅವಾಗಿಂದ ಕಲಿಯೋದು ಆ್ಯಂಡ್ ಅವಾಗಿಂದ ನೋಡ್ತಾ ಮಾಡೋದಲ್ಲ. ಸೊ ಆವಾಗ ಡೈರೆಕ್ಟಾಗೇ ಸ್ಟವ್ ಮೇಲೆ ಇಟ್ಬಿಟ್ಟು ಪಾತ್ರೆ ಎಲ್ಲ ಸೀಸ್ಬಿಟ್ಟು ನಮ್ಮಮ್ಮ ಬಂದರೆ ಎಲ್ಲಿ ಬೈತಾರೋ ಅಂತ ಮನೆಗೆಲ್ಲ ಸೆಂಟು, ರೂಮ್ ಫ್ರೆಶ್ನರ್ ಹೊಡೆದ್ಬಿಟ್ಟು ಆ ಪಾತ್ರೆ ಎಲ್ಲ ಹೊಚ್ಚಿಕ್ಬಿಟ್ಟು, ಸೊ ಚಿಕ್ಕ ವಯಸ್ಸಲ್ಲಿ ಮಾಡ್ತಾಯಿದ್ದಂಥದ್ದು ಕೆಲಸಗಳೆಲ್ಲ ಕ್ರೇಜಿ ಕೆಲಸಗಳು. ಬಟ್ ಸ್ಟಿಲ್ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಪಟ್ಟು ಮಾಡ್ತಾಯಿದ್ವಲ್ಲ, ದಟ್ಸ್ ದ ಎಲ್ಲ ಒಂದು ಇದ್ರಲ್ಲೂ ನೆಗೆಟಿವ್ ಇದ್ರೂ ಪಾಸಿಟಿವ್ ಸೈಡು ಇರುತ್ತಲ್ಲ. ಸೊ ಆ ಸೈಡನ್ನ ನೋಡಬೇಕು. ಆ್ಯಂಡ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು, ಸೊ ಇವಾಗ ಬೆಳೀತಾ ಭಾಳ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಸೊ ನಾನು ಡೈರೆಕ್ಟಾಗಿ ಶುಗರ್ ಸಿರಪ್ ಬೇಕು ಅಲ್ವಾ, ಸೊ ಅದ್ರ ಬದಲು ನಾನು ಇಲ್ಲಿ ಸ್ಟೀವಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇನ್ಸ್ಟೆಡ್ ಆಫ್ ಶುಗರ್. ಸೊ ಅದು ಏನು ಜ್ಯೂಸಿಯಾಗಿರ್ಬೇಕಲ್ವ ಕೇಕು. ಸೊ ಹಾಗಾಗಿ ಐ ಆಮ್ ಯೂಸಿಂಗ್ ಸ್ಟೀವಿಯಾ ಪೌಡರಿಂದ ನಾನು ಶುಗರ್ ಸಿರಪ್ನ ಮಾಡಿಕೊಂಡು ಅದ್ರ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ಇವಾಗ ಕೇಕ್ ಮೇಲೆ ನಾನು ಟಾಪಿಂಗ್ ಆಗಿ ಚಾಕ್ಲೇಟ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ತೋರಿಸ್ದೆ ಅಲ್ವಾ ಹೇಗೆ ಮೆಲ್ಟ್ ಮಾಡಿಕೊಂಡೆ ಅಂತ. ಸೊ ಆ ಥರ ಮೆಲ್ಟ್ ಮಾಡಿಕೊಂಡು ಇವಾಗ ಈ ಕೇಕ್ ಮೇಲೆ ಹಾಕ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ಕೇಕ್ ಮಾಡಿದಾಗ ಅಂತೂ ಅದು ನೆಕ್ಸ್ಟ್ ಲೆವೆಲಲ್ಲಿತ್ತು. ಕೇಕು ಗೋಡೆಗೆ ಹೊಡೆದ್ರೆ ಬೌನ್ಸ್ ಬ್ಯಾಕ್ ಆಗ್ತಾಯಿತ್ತು, ಫುಲ್ ಗಟ್ಟಿಯಾಗಿ ಆಗ್ಬಿಟ್ಟಿತ್ತು, ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಈ ಕೇಕ್ ನೋಡಿದ್ರೆ ಫುಲ್ ಪುಡಿಯಾಗಿ ಉಪ್ಪಿಟ್ಟು ಥರ ಆಗೋಗಿದೆ. ಬಟ್ ಸ್ಟಿಲ್ ಏನೋ ಒಂದು ಎಫರ್ಟ್ಸ್ ಹಾಕಿ ನೆನ್ನೆಯಿಂದ ಆ್ಯಕ್ಚುಲಿ ಬರ್ಡೇ ಇವತ್ತು ಅಂತಂದರೆ ನೆನ್ನೆಯಿಂದ ಹೋಗಿ ಎಲ್ಲ ಐಟಮ್ಸ್ ತೊಗೊಂಡು ಬಂದು ಗೊತ್ತಾಗ್ದಿರಂಗೆ ಸರ್ಪ್ರೈಸ್ ಮಾಡ್ಬೇಕು. ಸರ್ಪ್ರೈಸ್ ಮಾಡೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ ಬಾಯ್ಬಿಟ್ಟು, ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಸೊ ಈ ಸತಿ ಏನೂ ಹೇಳ್ದಿರ ಮಾಡ್ತಾಯಿದ್ದೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಸೊ ಕೇಕ್ ರೆಸಿಪಿ ಮಾತ್ರ ಪ್ಲೀಸ್ ಕೇಳಿಬಿಡಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಯಾವುದಾದ್ರೂ ಒಂದು ಕೇಕ್ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ. ಸೊ ನೋಡಿ ಕೇಕ್ ಥರನೇ ಇದೆ ಅಲ್ವಾ, ಬಟ್ ಸ್ವಲ್ಪ ಜಾಸ್ತಿ ಪುಡಿಯಾಗಿ ಆಗಿದೆ. ಐ ಡೋಂಟ್ ನೋ ಏನು ಆ್ಯಡ್ ಮಾಡಿದ್ದೀನಿ ಅಂತ. ಬಟ್ ಸ್ಕ್ರೀನಲ್ಲೇ ನೋಡೋಕ್ಕೆ ಎಷ್ಟು ಡಿಲೀಷಿಯಸ್ ಆಗಿ ಕಾಣಿಸ್ತಾ ಇದೆ ಅಲ್ಲ, ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ದಿಸ್ ಇಸ್ ಹೌ ಇಟ್ ವೆಂಟ್.
ಚಿಕ್ಕ ವಯಸ್ಸಿಂದ ನನಗೆ ಡ್ರೆಸ್ಸಸ್ ಕಲೆಕ್ಷನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಆ್ಯಂಡ್ ನಾನು ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಡ್ರೆಸ್ಸಸ್ ಹಾಕ್ಕೊಳ್ಬೇಕು ಅಂತ ತುಂಬ ಇಷ್ಟ ಇತ್ತು. ಆ್ಯಂಡ್ ನಾನು ಮ್ಯಾನಿಫೆಸ್ಟ್ ಮಾಡುವಾಗೂ ಅಷ್ಟೇ ಒಂದಿನಕ್ಕೆ 2ರಿಂದ 3 ಡ್ರೆಸ್ಸಸ್ ಹಾಕ್ಕೊತೀನಿ ಅಂತ ಬರೆದಿದ್ದೆ ಬಿಟ್ಟರೆ ಹೊಸ ಹೊಸ ಡ್ರೆಸ್ಸಸ್ ಹಾಕ್ಕೊತೀನಿ ಅಂತ ಬರೆದಿರಲಿಲ್ಲ. ಸೊ ಬಿ ಕ್ಲಿಯರ್ ಇನ್ ಯೋರ್ ಗೋಲ್ಸ್. ಏನು ಅನ್ಕೊತೀವಿ, ಏನು ಬರಿತೀವಿ ಅದು ಯಾವತ್ತೂ ಡ್ರೀಮ್ ಕಮ್ ಟ್ರೂ ಆಗುತ್ತೆ. ಸೊ ಅಂದರೆ ನೀವು ಓಲ್ ಹಾರ್ಟೆಡ್ಲಿ ಇಫ್ ಯು ಆರ್ ವಿಲ್ಲಿಂಗ್ ಆ್ಯಂಡ್ ವಿಶಿಂಗ್ ಫಾರ್ ಇಟ್. ಆ್ಯಂಡ್ ಈ ಕ್ಯಾಂಡಲ್ಸ್ ನನಗೆ ತುಂಬ ಇಷ್ಟ ಆಯಿತು. ದಿಸ್ ಇಸ್ ಹೌ ದ ಬರ್ಡೇ ಸೆಲೆಬ್ರೇಷನ್ ವೆಂಟ್. ಸಿಂಪಲಾಗಿ ಕ್ಯೂಟಾಗಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ನಮ್ಮ ಮನೇಲಿ ಇಟ್ಸ್ ಗೀ ರೈಸ್ ಆ್ಯಂಡ್ ಚಿಕನ್ ಕರಿ. ಸೊ ಲಂಚ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹೊರಗಡೆ ಹೋಗೋಣ ಅಂತ ಈವ್ನಿಂಗ್